ರಂಗಣ್ಣ ನಮಸ್ಕಾರ. ನಮಸ್ಕಾರ. ಬೆಂಗಳೂರಿಗೆ ದುಡಿಯೋಕ್ಕಂತ ಬಂದಿರೋ ನಮಗೆ ಊರ ಕಡೆಯಿಂದ ಫೋನ್ ಬರ್ತಾ ಇದೆ. ಏನಂದರೆ KYC ಮಾಡಿಸ್ಬೇಕು, ಬೆಂಗಳೂರಿಗೆ ದುಡಿಯೋರೆಲ್ಲ ಬಂದ್ಬಿಡ್ರಿ ಅಂತ. ನಾವು ಇಲ್ಲೇ ಮಾಡಿಸ್ಬೇಕಾ ಅಥವಾ ಅಲ್ಲಿ ಹೋಗೇ ಮಾಡಿಸ್ಬೇಕಾ ಅನ್ನೋ ಮಾಹಿತಿ, ಸಂಪೂರ್ಣ ಮಾಹಿತಿ ನೀವು ಕೊಡಬೇಕು ರಂಗಣ್ಣ, ಪ್ಲೀಸ್. ನನಗೇನು ಗೊತ್ತು, ಒಳ್ಳೆ ಕಥೆ ಆಯ್ತಲ್ಲ. ನಾನು ನರೇಂದ್ರ ಮೋದಿ ಆಪ್ತ ಸಹಾಯಕನ ಹಿಂಗೆ ಪಂಚ. ಸರಿ ಬಿಡು ರಂಗಣ್ಣ, ಬೇಜಾರು ಮಾಡ್ಕೊಬೇಡ, ಎಲ್ಲ ಮಾಹಿತಿನೂ ನಾನೇ ಹೇಳ್ತೀನಿ. ಸರ್, ಒಂದು 4 ಪ್ರಶ್ನೆ ಕೇಳ್ತೀನಿ ಸರ್, ಅದಕ್ಕೊಂದು ಸ್ವಲ್ಪ ಉತ್ತರ ಕೊಟ್ಬಿಡಿ ಸರ್. ಖಂಡಿತ ಕೇಳಿ ಸರ್, ಒಂದು KYC ಎಲ್ಲಿ ಬೇಕಾದರೂ ಮಾಡ್ಬೋದು ಅನ್ನೋದು ಒಂದು ಸರ್. ಎಲ್ಲಿ ಬೇಕಾದ್ರೂ ಮಾಡ್ಬೋದು, ಆದರೆ ರೇಷನ್ಗಳಲ್ಲಿ ಮಾಡಬೇಕು. ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋವನ್ನು ಮಾಡುವ ಉದ್ದೇಶ ಒಂದೇ. ನನ್ನಂಥ ಎಷ್ಟೋ ಜನ ಸ್ವಂತ ಊರನ್ನು ಬಿಟ್ಟು ಬೆಂಗಳೂರಂಥ ಸಿಟಿಗೆ ದುಡಿಯಲು ಬರ್ತೀವಿ. ಅಂಥವ್ರಿಗೋಸ್ಕರ ಈ ವಿಡಿಯೋ. ಈಗ ಸರ್ಕಾರ KYC ಮಾಡೋಕ್ಕೋಸ್ಕರ ಊರ ಕಡೆ ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇದನ್ನು ಕ್ಲಾರಿಫೈ ಮಾಡೋದಕ್ಕೋಸ್ಕರ ನಾನು ಡೈರೆಕ್ಟಾಗಿ ಆಹಾರ, ನಾಗರಿಕ ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆ, ಅದಕ್ಕೆ ಈ ಆಫೀಸಿಗೆ ಡೈರೆಕ್ಟಾಗಿ ಬಂದು ಇಲ್ಲಿನ ಈ ವಿಚಾರವನ್ನು ತಿಳ್ಕೊಂಡ್ರಾಯ್ತು ಅಂತೇಳಿ ಡೈರೆಕ್ಟಾಗಿ ಬಂದೆ. ಹಾಗಾಗಿ ಈ ವಿಚಾರವನ್ನು ನಿಮಗೆ ತಿಳಿಸ್ಬೇಕು. ಮತ್ತು ಆಮೇಲೆ ಅವ್ರು ಏನಂದ್ರು ಅನ್ನೋದನ್ನು ಎಲ್ಲ ಮಾಹಿತಿನ ನಿಮ್ಗೆ ಕೊಡ್ತೀನಿ. ಈ ವಿಡಿಯೋವನ್ನು ನೋಡಿ. ನನಗೆ ಇರುವಂಥ ಡೌಟ್ಗಳನ್ನು ಮರಿಬಾರ್ದು ಅಂತೇಳಿ ಒಂದು ಚೀಟಿಯಲ್ಲಿ ಬರ್ಕೊಂಡು ಹೋಗಿದ್ದೆ. ನೋಡಿ, 4 ಡೌಟ್ಗಳು ಬರೆದಿದ್ದೀನಿ. ಇದೇ ಡೌಟ್ಗಳನ್ನು, ಇದೇ ಪ್ರಶ್ನೆಗಳನ್ನು ನಾನು ಅವ್ರ ಹತ್ರ ಕೇಳಿದೆ. ಪ್ರತಿಯೊಂದಕ್ಕೂ ಸರಿಯಾದ ಉತ್ತರಗಳನ್ನು ಕೊಟ್ಟರು. ನನಗಂತೂ ಸಂಪೂರ್ಣವಾದ ಮಾಹಿತಿ ಸಿಕ್ಕಿತು. ಈ ಮಾಹಿತಿ ನಿಮಗೂ ಕೂಡ ಸಿಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ವಿಡಿಯೋ ರೆಕಾರ್ಡಿಂಗ್ ಮಾಡಬೇಡಿ ಅಂತ ಹೇಳಿದರು. ಅದಕ್ಕಾಗಿ ಹೆಲ್ಪ್ಲೈನ್ ನಂಬರ್ ಕೂಡ ಇದೆ, ಅದನ್ನು ಬೇಕಾದ್ರೆ ಫೋಟೋ ಹೊಡ್ಕೊಳ್ರಿ ಅಂತ ಹೇಳಿದರು. ಅದನ್ನು ವಿಡಿಯೋ ಮಾಡ್ಕೊಂಡು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಪ್ರತಿ ಪ್ರಶ್ನೆಗಳಿಗೂ ನನ್ನ ಹತ್ರ ಉತ್ತರ ಇದೆ. ನಿಮಗೇನಾದರೂ ಪ್ರಶ್ನೆಗಳಿದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ಉತ್ತರಿಸ್ತೀನಿ. ಅಧಿಕಾರಿಗಳಿಂದ ಪ್ರತಿ ಪ್ರಶ್ನೆಗಳಿಗೂ ಉತ್ತರಿಸಿದಂಥ ಅಧಿಕಾರಿಗಳಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಹೊರಗಡೆ ಬಂದೆ. ಹೊರಗಡೆ ಈ ಆಫೀಸು ಎಲ್ಲಿ ಬರ್ತದೆ ಅಂದರೆ, ಕನ್ನಿಂಗ್ಹ್ಯಾಮ್ ಸರ್ಕಲ್ ಇದೆಯಲ್ಲ, ಕನ್ನಿಂಗ್ಹ್ಯಾಮ್ ರೋಡು, ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ ಎದುರುಗಡೆ ಇರುವಂಥ ಚಂದ್ರಿಕಾ ಹೋಟ್ಲ್ ಪಕ್ಕದಲ್ಲಿ ಈ ಒಂದು ಆಫೀಸ್ ಬರ್ತದೆ. ಆಯುಕ್ತರ ಕಚೇರಿ ಇಲ್ಲಿ ನಿಮಗೆ ಹಾಕಿದ್ದೀನಿ ಬೋರ್ಡು, ಓದ್ಕೋಬೋದು. ಇನ್ನೂ ಸಂಪೂರ್ಣ ಮಾಹಿತಿ ಅವರಿಂದನೇ ಬರಬೇಕನ್ನೋ ಉದ್ದೇಶಕ್ಕೋಸ್ಕರ ನಾನು 1967ಗೆ ಫೋನ್ ಮಾಡಿ ಕರೆಕ್ಟಾಗಿ ಮಾಹಿತಿ ತೊಗೊಂಡಿದ್ದೀನಿ. ನೀವು ಕೂಡ ಕೇಳಿ. ಸರ್, ನನಗೆ ಒಂದು ಮಾಹಿತಿ ಬೇಕಾಗಿತ್ತು ಸರ್. ಏನಂದರೆ ಹೇಳಿ ಸರ್, ನಾವು ದುಡಿಯೋಕ್ಕಂತ ಇಲ್ಲಿ ಬಂದಿದ್ದೀವಿ ಬೆಂಗಳೂರಿಗೆ. ಬೆಂಗಳೂರು ಬಂದಿದ್ದೀರಾ? ನಮ್ಮ ಊರು ಬಂದು ಗುಲ್ಬರ್ಗ. ಈಗ ಆದರೆ ಬೆಂಗಳೂರಲ್ಲಿದೆ. ಹೌದು. ಬೆಂಗಳೂರಲ್ಲಿ ಎಲ್ಲಿದ್ದೀರಾ? ಇಲ್ಲ, ಬೆಂಗಳೂರಲ್ಲಿ ಇಲ್ಲ ಸರ್, ಅದು ಕರ್ನಾಟಕದಲ್ಲಿದೆ, ಗುಲ್ಬರ್ಗ ಸರ್. ಸರಿ, ಎಲ್ಲ ಒಂದು ಕಡೆ ಇದ್ದೀರಾ. ಎಲ್ಲಿದ್ದೀರಾ? ನಾವು ಈಗ ದುಡಿಯೋಕ್ಕಂತ ಬೆಂಗಳೂರಲ್ಲಿದ್ದೀವಿ. ನಮ್ಮಪ್ಪ ನಮ್ಮವ್ವ ಊರಲ್ಲಿ. ಮತ್ತೆ ಹೇಳ್ಬೇಕು, ಬೆಂಗಳೂರು ಅಂತ ಕೇಳ್ತಿದ್ದೀನಲ್ಲ. ಬೆಂಗಳೂರಲ್ಲಿ ಎಲ್ಲಿರೋದು? ಬೆಂಗಳೂರಲ್ಲಿ ಬೈಯಪ್ಪನಹಳ್ಳಿ ಸರ್ ನಮ್ದಿರೋದು. ಬೈಯಪ್ಪನಹಳ್ಳಿನಲ್ಲಿ ರೇಷನ್ ಅಂಗಡಿಯಲ್ಲಿ ರೇಷನ್ ತಗೊಂಡೋದು ನೀವು ಅಲ್ಲಿ? ಅಲ್ಲಿ ತೊಗೊಳಲ್ಲ ಸರ್, ರೇಷನ್ ತೊಗೊಳಲ್ಲ. ನಾವು ದುಡಿಯೋಕ್ಕೋಸ್ಕರ ಬಂದಿರೋದು. ID ಪ್ರೂಫ್ ಎಲ್ಲ ಇರೋದು ಊರ ಕಡೆ. ಊರ ಕಡೆ ಗೊತ್ತು. ನಿಮ್ಗೆ ಈಗ KYC ಮಾಡ್ಬೇಕು ಅಂತ ತಾನೆ? ಹೌದು ಸರ್, ಕರೆಕ್ಟ್. KYC ಮಾಡೋದಕ್ಕೆ ಗುಲ್ಬರ್ಗ ಹೋಗುತ್ತೆ. ಎಲ್ಲಿದ್ದೀರಾ ಈಗ? ಸರ್, ಅರ್ಥ ಆಗಲಿಲ್ಲ. ನೀವೀಗ ಎಲ್ಲಿದ್ದೀರಾ? ಈಗ ಕರೆಕ್ಟಾಗಿ ಬೈಯಪ್ಪನಹಳ್ಳಿಲಿ ಇದ್ದೀವಿ ಸರ್. ಬೈಯಪ್ಪನಹಳ್ಳಿಯಲ್ಲಿ ರೇಷನ್ ಅಂಗಡಿ ಮನೆ ಹತ್ರ ಇದೆ ಸರ್, ಇದೆ. ಅಲ್ಲಿ ಹೋಗಿ ಮಾಡಿ, KYC ಆಗುತ್ತೆ. ಆಗುತ್ತಲ್ಲ ಸರ್? ಅವ್ರ ಊರಲ್ಲಿ ಮಾಡಲಿ, ನೀವು ಅಲ್ಲಿ ಮಾಡಿ. ಸರ್, ಇನ್ನೊಂದು ಒಂದು ಕಾರ್ಡ್ ಜೆರಾಕ್ಸ್ ಕಾಪಿ ಇದೆಯಾ ನಿಮ್ಮ ಹತ್ರ? ಸರ್, ಅರ್ಥ ಆಗಲಿಲ್ಲ. ನಿಮ್ಮ ಹತ್ರ ನಿಮ್ಮ ಕಾರ್ಡ್ ಕಾಪಿ ಇದೆಯಾ? ಇದೆ ಸರ್, ಇದೆ ಸರ್. ಇದೆ, ತಗೊಂಡೋಗಿ ಮಾಡಿ, ಖಂಡಿತ ಆಗುತ್ತೆ. ಸರ್, ಒಂದು 4 ಪ್ರಶ್ನೆ ಕೇಳ್ತೀನಿ ಸರ್, ಅದಕ್ಕೊಂದು ಸ್ವಲ್ಪ ಉತ್ತರ ಕೊಟ್ಬಿಡಿ ಸರ್. ಖಂಡಿತ ಕೇಳಿ. ಸರ್, ಒಂದು KYC ಎಲ್ಲಿ ಬೇಕಾದರೂ ಮಾಡ್ಬೋದು ಅನ್ನೋದು ಒಂದು ಸರ್. ಎಲ್ಲಿ ಬೇಕಾದ್ರೂ ಮಾಡ್ಬೋದು, ಆದರೆ ರೇಷನ್ಗಳಲ್ಲಿ ಮಾಡಬೇಕು. ಓಕೆ ಸರ್. ಆಮೇಲೆ ರೇಷನ್ ಕಾರ್ಡಿನಲ್ಲಿನ ಕೆಲ ಸದಸ್ಯರು ಊರಿನಲ್ಲಿದ್ದು, ಕೆಲ ಸದಸ್ಯರು ದುಡಿಯೋದಕ್ಕಂತ ಬೆಂಗಳೂರಿಗೆ ಬಂದಿರ್ತಾರೆ, ಓದೋದಕ್ಕೋಸ್ಕರ ಬಂದಿರ್ತಾರೆ, ಕೆಲವರು ಡೆಲಿವರಿಗೋಸ್ಕರ ಊರ ಕಡೆ ಹೋಗಿರ್ತಾರೆ. ಹಂಗಾಗಿ ಅಂಥವ್ರಿಗೆ ಅದೇ ಸ್ಥಳದಲ್ಲಿ ನಾವು ಇದು KYC ತಗೋಬೋದು, ಖಂಡಿತ ತಗೋಬೋದು. ರೇಷನ್ನು ತೊಗೋಬೋದು ಮತ್ತು KYCನೂ ಮಾಡಿಸ್ಬೋದಲ್ಲ ಸರ್? ಮಾಡಿಸ್ಬೋದು, ಎಲ್ಲ ಮಾಡಿಸ್ಬೋದು. ಆಮೇಲೆ ಇನ್ನೊಂದು ಸರ್, ರೇಷನ್ ಅಂಗಡಿಯವನು, ನೀವು ಯಾವ ಅಂಗಡಿಯಲ್ಲಿ ರೇಷನ್ ಹಾಕ್ಕೊಳ್ತೀರಿ ಅಲ್ಲಿಗೆ ಹೋಗ್ರಿ, ಇಲ್ಲಿ ಬರಲ್ಲ ಅಂದರೆ ಏನು ಮಾಡ್ಬೇಕು? ಇಲ್ಲ, ಬರುತ್ತೆ ಅಂತ ನೀವು ಹೇಳ್ಬೇಕು. ಏನು ಬರಲ್ಲ, ಏನು KYC ಮಾಡಕ್ಕೆ, ರೇಷನ್ ತಗೊಳಕ? ರೇಷನ್ KYC ಮಾಡಿಸ್ಕೊಳಕ್ಕೋಸ್ಕರ. KYC ಮಾಡಕ್ಕೆ ಎಲ್ಲ ಕಡೆ ಮಾಡ್ಬೋದು ಅಂತ ಪರ್ಮಿಷನ್ ಇದೆ ಅಂತೇಳಿ.
ನನಗೆ ಮಾಡಿ ಕಾಲ್ ಮಾಡಿದ್ವಿ, ಅವ್ರು ಹೇಳಿದಾರೆ ಎಲ್ಲ ಕಡೆ ಮಾಡ್ಸೋದಕ್ಕೆ ಮಾಡಿ ಅಂತ ಹೇಳಿ. ಒಂದು ವೇಳೆ ಇಲ್ಲ ನಂಗೆ ಇಲ್ಲಿ ಮಾಡಲ್ಲ ನಾವು ಅಂದ್ಬಿಟ್ರೆ ಏನು ಮಾಡೋದು ಅಂತ ನಿಮ್ಮ ಕಡೆಯಿಂದ? ಕಾಲ್ ಮಾಡ್ಕೊಡಿ, ಮಾತಾಡೋಣ. ಹೌದಾ ಅಷ್ಟು ಸರ್? ಮಾತ್ರ ಮಾಡ್ಬೋದು. ಅಷ್ಟು ಮಾತ್ರ ಮಾಡ್ಬೋದಾ ಸರ್? ಹಾ. ಕೆಲವು ಸರಿ ಕಾಲ್ ರಿಸೀವ್ ಆಗಲ್ಲ ಸರ್, ಅದಕ್ಕೇನು ಮಾಡೋದು? ಕೆಲವೊಂದ್ಸರಿ ಅಂದ್ರೆ ನೀವು ಬೇರೆ ಟೈಮಲ್ಲಿ ಮಾಡಿ ರಿಸೀವ್ ಆಗಲ್ಲ. ಅವಾಗ ನೀವು ಫುಡ್ ಇನ್ಸ್ಪೆಕ್ಟರ್ ನಂಬರ್ ಇದ್ರೆ ಅವ್ರು ಕಾಲ್ ಮಾಡಿಕೊಡಿ, ಅವ್ರು ಹೇಳ್ತಾರೆ. ಹೌದಾ ಸರ್? ಮತ್ತು ಆಮೇಲೆ ರೇಷನ್ ಅಂಗಡಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ಬೋದಲ್ಲ ಮಾಡಲ್ಲ ಅಂದರೆ? ಖಂಡಿತ ಇಲ್ಲಿ ಕಾಲ್ ಮಾಡಿ ಕೊಡ್ಬೋದು. 10ರಿಂದ 5:15 ಒಳಗಡೆ ಯಾವಾಗಾದ್ರೂ ಕಾಲ್ ಮಾಡಿ ಕೊಡ್ಬೋದು. ಓಕೆ ಸರ್. ಇನ್ನೊಂದು ಸರ್, KYC ಮಾಡಿಸ್ಕೊಳ್ಳಲು ಕೊನೆ ದಿನಾಂಕ ಯಾವುದು ಸರ್? ಕೊನೆ ದಿನಾಂಕ ನೀವು ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಬೇಡಿ, ಅದನ್ನ ನಾನು ಯಾರಿಗೂ ಹೇಳಲ್ಲ. ಕೊನೆ ದಿನಾಂಕ ಇದೆ ಕರೆಕ್ಟ್, ಅದ್ರ ಬಗ್ಗೆ ಹೇಳ್ಬಾರ್ದು. ನೀವು ಬೇಗ ಮಾಡಿಸ್ಕೊಂಡ್ಬಿಡ್ಲಿ ಅಂತ ನಾನು ಹೇಳೋದಷ್ಟೇ. ಹೌದಾ ಸರ್? ತಮ್ಮ ಹೆಸರು ಸರ್? ಸರ್ ಇಲ್ಲಿ ಹೆಸರು ಹೇಳಂಗಿಲ್ಲ, ಇದು ಸರ್ಕಾರಿ ಕಾಲ್ ಆಗಿರೋದ್ರಿಂದ ಇವೆಲ್ಲ ರೆಕಾರ್ಡ್ ಆಗುತ್ತೆ. ಹೆಸರು ಹೇಳಂಗಿಲ್ಲ. ಸರಿ ಸರ್. ಓಕೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇರ್ಲಿ ಸರ್. ಓಕೆ. ಯಾರ್ಯಾರು ಊರನ್ನು ಬಿಟ್ಟು ಬೆಂಗಳೂರಂಥ ಸಿಟಿಗೆ ಹೋಗಿರ್ತಾರೋ ಅಂಥವರು KYCಗೋಸ್ಕರ ಮತ್ತೆ ಊರ ಕಡೆ ಹೋಗ್ಬೇಕಲ್ಲಪ್ಪ ಅಂತ ಅಂದ್ಕೊಂಡಿರೋರಿಗೆ ದಯಮಾಡಿ ನಿಮ್ಮಿಂದ ಸಹಾಯವಾಗಲಿ ಇದನ್ನು ಅವ್ರಿಗೆ ಕಳಿಸಿ. ನಾನು ಮಾಡಿದ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ನನ್ನ ಸಪೋರ್ಟ್ ಮಾಡೋದಕ್ಕೋಸ್ಕರ ಒಂದು ಸಬ್ಸ್ಕ್ರೈಬ್ ಮಾಡಿರಿ, ಒಂದು ಲೈಕ್ ಕೊಡಿರಿ, ಆಮೇಲೆ ದಯವಿಟ್ಟು ಶೇರ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ.